ಕಾಮಾನ್ ಮಾತಾ ಪಿತಾ ಚೈನಂ ಯದುತ್ಪಾದಯತೋ ಮಿಥಃ ಸಂಭೂತಿಂ ತಸ್ಯತಾಂ ವಿದ್ಯಾತ್ ಯೋನವಾನಾಭಿಜಾಯತೆ. ಹುಟ್ಟದೇನೇ ಇದ್ದಿರ್ತಿದ್ದಿದ್ರೆ ಇದನ್ನು ಪಡಿತಾನೇ ಇರಲಿಲ್ಲ. ಹೀಗಾಗಿ ತಂದೆಗೆ ಗೌರವ ಕೊಡಬೇಕು. ಇಂತಹ ಒಳ್ಳೆಯ ಜನ್ಮವೇ ಕೊಡದೆ ಹೋಗಿದ್ದಿದ್ರೆ, ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದಾನೆ ಅಂದರೆ ಅವನ ಪೂರ್ವ ಪುರುಷರು ನಿರ್ಮಲ ಚಾರಿತ್ರ್ಯದಿಂದ ಬಾಳಿದ್ದಾರೆ ಅಂತಲೇ ಅರ್ಥ. ಶಾಸ್ತ್ರವನ್ನು ಕಲೀಲಿಕ್ಕೆ ಒಬ್ಬ ತೊಡಗಿದ್ದಾನೆ ಅಂತಂದರೆ ಅವನ ಹಿಂದಿನವರು ಒಳ್ಳೆ ಬಾಳನ್ನು ಬಾಳಿದ್ದಾರೆ, ಯಾರಿಗೂ ಅನ್ಯಾಯ ಮಾಡಿಲ್ಲ, ವಿಪರೀತ ಮೋಸ ಮಾಡಿಲ್ಲ, ಏನು ಮಾಡಿಲ್ಲ ಅಂತಲೇ ಅರ್ಥ. ಅವನು ಬ್ರಹ್ಮವಿದ್ಯೆಯ ಆಳಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅವನ ಪೂರ್ವ ಪುರುಷರು ಹೊರಗಡೆ ಚೆನ್ನಾಗಿ ಬಾಳಿದ್ದಾರೆ ಅಂತ ಅರ್ಥ. ಅದರಿಂದಾಗಿ ಅವರು ಜನ್ಮ ಕೊಡದೆ ಹೋಗಿರ್ತಿದ್ದಿದ್ರೆ ಇದು ಸಿಗ್ತಾ ಇರಲಿಲ್ಲ, ವೇದ ಸಿಗ್ತಾ ಇರಲಿಲ್ಲ. ಹಾಗಂತ ಹೇಳಿ ಹುಟ್ಟಿದ ಮೇಲೆ ಅವರು ಗುರುಗಳೇ ಮೋಸ ಮಾಡಿದರೆ ಏನು ಮಾಡಿರೋದು? ಪಾಠವೇ ಹೇಳ್ಕೊಡ್ಲಿಕ್ಕಿಲ್ಲ, ಮಾಡಿದರೆ ಏನು ಮಾಡಿರ್ತಿದ್ದೀರಿ? ಅದರಿಂದಾಗಿ ಇಬ್ಬರಲ್ಲಿಯೂ ಕೂಡ ಸಮತೋಲನವನ್ನು ಹೊಂದಿ ಜ್ಞಾನದ ವಿಚಾರದಲ್ಲಿ ಇವರನ್ನು ಆಶ್ರಯಿಸ್ತೇನೆ. ಬೇರೆ ಉಳಿದೆಲ್ಲ ರೀತಿಯಲ್ಲಿ, ವೃತ್ತಿಯಲ್ಲಿ ಅಥವಾ ಅವರನ್ನು ನೋಡಿಕೊಳ್ಳೋದರಲ್ಲಿ ನಾನು ಇವರನ್ನು ಗೌರವಿಸ್ತೇನೆ ಅನ್ನುವ ಬ್ಯಾಲೆನ್ಸ್ ಇದೆಯಲ್ಲ, ಅದು ಜೀವನದಲ್ಲಿ ಬರಬೇಕು. ಇದೆಲ್ಲ ಯಾವಾಗ? ಸಂಕಟ ಬಂದರೆ. ಬರದೇ ಹೋದರೆ ಅದರಷ್ಟು ಆನಂದ ಜಗತ್ತಲ್ಲಿ ಎಲ್ಲಿದೆ? ಬಂದರೆ. ಬರದೇ ಹೋದರೆ ಇಬ್ಬರನ್ನು ಗೌರವಿಸಬೇಕು ಅಂತ ಅದು ಪ್ರತ್ಯೇಕ ಹೇಳಬೇಕೇ? ಅದನ್ನು ಹೇಳೋ ಅಗತ್ಯವೇ ಇಲ್ಲ. ಬಂದೇ ಇಲ್ಲಪ್ಪ. ನಮ್ಮ ತಂದೆಯೂ ಕೂಡ ಆ ಗುರುಗಳಿಗೆ ತಲೆಬಾಗಿ ಮಣಿಯುವವರು ಅಂತಂದಾಗ ತಲೆಬಿಸಿ ಮಾಡಿಕೊಳ್ಳೋ ಅಗತ್ಯವೇ ಇಲ್ಲ. ಯಾವುದೋ ಒಂದು ಕಾರಣದಿಂದ, ವಿಷಮ ಪರಿಸ್ಥಿತಿಯಿಂದ ಅವರಿಬ್ಬರ ನಡುವೆ ವೈಷಮ್ಯ ಬಂತು ಅಂತಂದಾಗ ಹೀಗೆ ಮಾಡಬೇಕು. ಅದರಿಂದ ಜೀವನದಲ್ಲಿ ಪಡೆದ ಹುಟ್ಟಿಗೆ ಕೃತಜ್ಞರಾಗಿ ಒಳ್ಳೆಯ ಬಾಳು ಕೊಟ್ಟವರ ಜೊತೆಗೆ ಗೌರವದಿಂದ, ಪ್ರೀತಿಯಿಂದ ಇರಬೇಕು. ಆಚಾರ್ಯಸ್ತಸ್ಯ ತಾಂ ಜಾತಿಂ ವಿಧಿವದ್ವೇದಪಾರಗಃ ಉತ್ಪಾದಯತಿ ಸಾವಿತ್ರ್ಯಾಃ ಸತ್ಯಾಃ ಸಾ ಅಜರಾಮರಾ. ಇನ್ನು ಆಚಾರ್ಯ ಬೇಕು. ಆಚಾರ್ಯ ಅಂತ ಹೇಳಿದ್ರೆ ಉಪನಯನ ಮಾಡಿದವನು ಆಚಾರ್ಯನೇ. ಅವನು ಸಾವಿತ್ರಿಯ ಗರ್ಭದೊಳಗಡೆ, ಗಾಯತ್ರಿಯ ಗರ್ಭದೊಳಗಡೆ ಅಥವಾ ವೇದಮಾತೆಯ ಗರ್ಭದೊಳಗಡೆ ನಮ್ಮನ್ನು ಹಾಕಿದ್ದಾನೆ. ಈ ಗರ್ಭದಿಂದ ಹೊರಗಡೆ ಬಂದೆವು, 8 ವರ್ಷ ಆಯಿತು ಅಥವಾ 7 ವರ್ಷ ಆಯಿತು, ವೇದವೆಂಬ ತಾಯಿಯ ಗರ್ಭದ ಒಳಗಡೆ ನಮ್ಮನ್ನು ಹಾಕಿದ. ಆ ಗರ್ಭದಿಂದ ಹೊರಗಡೆ ಬರಲಿಕ್ಕಿಲ್ಲ. ಈ ತಾಯಿ ತೋರಿಸಿದ ಹಾಗೆ ದೇವರನ್ನು ಹುಡುಕೋದು. ಮೊದಲು ಹೇಗೆ ತಾಯಿ ತಂದೆಯನ್ನು ತೋರಿಸ್ತಾಳೋ, ತಾಯಿಯಿಂದ ತಂದೆಯ ಬಗ್ಗೆ ಅರಿವು ಪಡಿತೇವೋ, ಹಾಗೆ ವೇದವೆಂಬ ತಾಯಿಯಿಂದ ದೇವರ ಬಗೆಗೆ ಅರಿವು ಪಡಿತೇವೆ. ಇವಳ ಗರ್ಭದಿಂದ ಹೊರಗಡೆ ಬಂದಾಯಿತು, ವೇದವೆಂಬ ಮಾತೆಯ ಗರ್ಭದ ಒಳಗಡೆ ಹೋದೆವು, ಹೊರಗಡೆ ಬರಲಿಕ್ಕಿಲ್ಲ. ಈ ರೀತಿಯ ಬಾಂಧವ್ಯ, ಈ ತರಹದ ತಾಯಿಯ ಜೊತೆಗೆ ನಮ್ಮನ್ನು ಜೋಡಿಸಿದವ ಆಚಾರ್ಯ. ಅದರಿಂದಾಗಿ ಅವನಿಗೆ ಬಹಳ ಕೃತಜ್ಞರಾಗಿ, ಋಣಿಗಳಾಗಿ ಇರಬೇಕು. ತಂದೆ ತಾಯಿಗಳು ಚತುರ್ಣಾಮಪಿ ವರ್ಣಾನಾಂ ಸ ಮಹಾಗುರು ರುಚ್ಯತೆ. ಮಹಾಗುರು ಅಂತ ಹೇಳಿ ಅದಕ್ಕೆ ಶತಾನೀಕ ಪ್ರಶ್ನೆ ಮಾಡಿದ ಸುಮಂತು ಋಷಿಗಳನ್ನು, ಸ್ವಾಮಿ ಯೇ ಏತೆ ಭವತಾ ಪ್ರೋಕ್ತ ಉಪಾಧ್ಯಾಯ ಮುಖಾದ್ವಿಜಾ ವಿದಿತಾ ಏವಮೇವೇತೆ ಸರ್ವೇ ನಮಃ ಗುರುರೇವಹಿ ಅಂತ. ನೋಡಿ, ಈ ಕಾನ್ಫ್ಲಿಕ್ಟ್ ಬಂದಾಗ ಅಂತ ಒಂದು ಬಂತಲ್ಲ, ಇದು ಭವಿಷ್ಯದಲ್ಲೇ ಬರುವಂಥದ್ದು. ಅತ್ಯಂತ ಪ್ರಾಚೀನರಲ್ಲಿ ತಂದೆಯೇ ಪಾಠ ಹೇಳ್ಕೊಟ್ಬಿಡ್ತಾ ಇದ್ದ. ತಂದೆಗೂ ಮತ್ತು ಬೇರೆ ಉಪಾಧ್ಯಾಯನಿಗೂ, ತಂದೆಗೂ ಗುರುವಿಗೂ, ತಂದೆಗೂ ಆಚಾರ್ಯರಿಗೂ ಕಾನ್ಫ್ಲಿಕ್ಟ್ ಬರುವಂತಹ ಸಾಧ್ಯತೆಗಳೇ ಇರ್ತಿರಲಿಲ್ಲ. ಬರುತ್ತೆ ಅಂತಂದರೆ ಅದು ಕಲಿಯುಗದಲ್ಲೇ ಆಗಬೇಕು.
ಭವಿಷ್ಯೋತ್ತರ ಪುರಾಣ ಅಂತಂದರೆ ಹಾಗೆ ಅದು. ಭವಿಷ್ಯ ಅಂದರೆ ಮುಂದಿನದ್ದು, ಮುಂದಿನದ್ದರ ಮುಂದೆ ಅಂತಂದರೆ ಅದು ಹಿಂದೆಯೇ. ಹೀಗಾಗಿ ಭವಿಷ್ಯ ಹೇಗಿರುತ್ತೆ, ಅದರ ಉತ್ತರ ಹೇಗಿರುತ್ತೆ ಅನ್ನೋದು ಭವಿಷ್ಯೋತ್ತರ. ಹೀಗಾಗಿ ನಮಗೆ ಕಲಿಯುಗದ ವಿಷಮ ಪರಿಸ್ಥಿತಿಗಳಲ್ಲಿ ಬಾಳು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಇದು ಧರ್ಮಶಾಸ್ತ್ರವಾಗಿ ಈ ಭವಿಷ್ಯೋತ್ತರ ಪುರಾಣ ಇರುತ್ತೆ. ಅವನು ಕೇಳೋದು ಶತಾನೀಕ ಅದೇ ಕಾರಣವನ್ನು, ನನಗೆ ಯಾವ ತರಹದ ಧರ್ಮಗಳು ಬೇಕು, ಯಾವ ತರಹದ ಧರ್ಮಗಳನ್ನು ನಾನು ಕಲಿಬೇಕು ಅಂತ ಇದ್ದೇನೆ ಅಂತ ಹೇಳಿದರೆ, ಯಾವುದನ್ನು ಮಾಡಿದರೆ, ಯಾವ ತರಹದ ಧರ್ಮಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಪತನವೇ ಇಲ್ಲವೋ ಆ ತರಹದ ಧರ್ಮಗಳನ್ನು ನಾನು ಕಲಿಬೇಕು ಅಂತ, ಅದು ತಿಳ್ಕೊಳ್ಬೇಕು ಅಂತ ಇದ್ದೇನೆ ಅಂತಾನೆ. ಅದರಿಂದ ಶತಾನೀಕನ ಪ್ರಶ್ನೆ ಸುಮಂತುವಿನ ಉತ್ತರ. ಪಾಪ ಇದನ್ನು, ಈ ಮೂಲವನ್ನು ನೋಡದೆ ಸೂತ ಹೇಳಿದ್ದು ಶೌನಕರು ಕೇಳಿದ್ದು ಅನ್ನುವ ಹಳೆಯ ಫಾರ್ಮುಲಾವನ್ನು ಇಟ್ಟುಕೊಂಡು ಬಿಡಿ ಬಿಡಿಯಾದ ಕೃತಿಗಳನ್ನು ಭವಿಷ್ಯೋತ್ತರ ಪುರಾಣದ ಹೆಸರಿನಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಮೂಲವನ್ನು ನೋಡಿ ಇದನ್ನೇ ಚಿಂತನೆ ಮಾಡುವಂತಹ ಒಂದು ರೀತಿಯನ್ನು ಕೊಡಲಿ. ಏಕೆಂದರೆ ಇದರ ಹೆಸರಿನಲ್ಲಿ, ಭವಿಷ್ಯೋತ್ತರ ಪುರಾಣದ ಹೆಸರಿನಲ್ಲಿ ಬೇಕಾದಷ್ಟು ಏನೇನೇನೇನೇನೇನೋ ಇವೆ. ಅವುಗಳನ್ನೆಲ್ಲ ಇಟ್ಟುಕೊಂಡು ಎಲ್ಲೆಲ್ಲಿಗೋ ಮುಂದುವರೆದಿದ್ದಾರೆ ಜನ. ಅದು ಯಾವುದು ಹಾಗಾಗದೇ ಇರಲಿ, ಜನ ದಾರಿ ತಪ್ಪದಂತೆ ಜನಾರ್ದನ ದಾರಿ ತೋರಿಸಲಿ, ಇಷ್ಟು ನಾವು ಪ್ರಾರ್ಥನೆ ಮಾಡಬಹುದು. ಇದೇನು ಪ್ರತಿಭಟನೆ ಅಲ್ಲ, ಅಲ್ಲಿ ಏನಿದೆ ಅಂತನ್ನೋದನ್ನು ಹೇಳುವಂತಹ ಒಂದು ಪ್ರಯತ್ನ ಅಷ್ಟೇ. ಹೀಗಾಗಿ ಶತಾನೀಕ ಉವಾಚ, ಶತಾನೀಕ ಪ್ರಶ್ನೆ ಮಾಡಿದ, ಏತೆ ಭವತಾ ಪ್ರೋಕ್ತ ಉಪಾಧ್ಯಾಯ ಮುಖಾದ್ವಿಜಾ ವಿದಿತಾ ಏವಮೇವ ಸರ್ವೇ ನಮಃ ಗುರುರೇವ ಹೀ. ಶತಾನೀಕ ಕೇಳ್ತಾನೆ, ಏತೆ ಭವತಾ ಪ್ರೋಕ್ತಾ, ಉಪಾಧ್ಯಾಯರು, ಋತ್ವಿಕರು, ಗುರುಗಳು, ಹೀಗೆಲ್ಲ ಬಹಳ ಪ್ರಭೇದಗಳಿದೆ. ಇವರು ಯಾರೂ ಕೂಡ ಮಹಾಗುರುಗಳಲ್ಲ. ಮಹಾಗುರು ಅಂದರೆ ತಂದೆ ತಾಯಿಗಳು. ತಂದೆ ತಾಯಿಗಳು ಮತ್ತು ಇವರು ನಡುವಣ ವ್ಯತ್ಯಾಸ ಏನು, ಇದನ್ನು ನಾನು ಹೇಗೆ ಸ್ವೀಕಾರ ಮಾಡಬೇಕು, ಇದನ್ನೆಲ್ಲವನ್ನೂ ಕೂಡ ನನಗೆ ನೀನು ಹೇಳಿದ್ದೀಯಾ, ಇನ್ನು ಮುಂದಿನ ಭಾಗವನ್ನು ಹೇಳು ಅಂತ ಹೇಳ್ತಾನೆ. ಅಂದರೆ ಈ ಪುರಾಣಗಳನ್ನು ಕೇಳುವಾಗ, ಭಾರತವನ್ನು ಕೇಳುವಾಗ ಒಂದು ಅಂಶವನ್ನು ನಾವು ಗಮನಿಸಬೇಕು. ಇವಾಗ ಭಾಗವತವನ್ನು ಕೇಳುವಾಗ ಪರೀಕ್ಷಿತ್ ರಾಜನಿಗೆ ಯಾವ ಅಂಶ ಗೊತ್ತಿರುತ್ತೆ ಅದನ್ನು ಅವನು ಕೇಳಲ್ಲ, ಯಾವ ಅಂಶ ಅಪರಿಚಿತವಾಗಿರುತ್ತೆ ಅದನ್ನು ಮಾತ್ರ ಕೇಳ್ತಾನೆ. ಮಹಾಭಾರತವನ್ನು ಕೇಳುವಾಗ ಯಾವ ಅಂಶ ಜನಮೇಜಯನಿಗೆ ಗೊತ್ತಿರುತ್ತೆ ಅದನ್ನು ಕೇಳಲಿಕ್ಕೆ ಹೋಗಲ್ಲ, ಯಾವ ಅಂಶವನ್ನು ಈಗಾಗಲೇ ತಿಳ್ಕೊಂಡಿರ್ತಾನೆ ಅದನ್ನು ಕೇಳಲ್ಲ. ಅವರು ಯಾವುದನ್ನು ಕೇಳಿದ್ದಾರೆ, ಅವರು ಕೇಳದ ಯಾವ ಆಯಾಮವನ್ನು ಬೇರೆ ಪುರಾಣದಲ್ಲಿ ಹೇಳಿದ್ದಾರೆ, ಅವರು ಕವರ್ ಮಾಡದ ಯಾವ ಪ್ರಶ್ನೆಯನ್ನು ಬೇರೆ ಕಡೆ ಚಿಂತನೆ ಮಾಡಿದ್ದಾರೆ, ಅದೆಲ್ಲವನ್ನು ನೋಡಿಕೊಂಡು ನಾವು ಅರ್ಥ ಮಾಡಿಕೊಂಡು ಹೋಗಬೇಕು. ಕೆಲವೊಂದು ಕಡೆ ನೋಡಿ, ಸುಮಂತು ಋಷಿಗಳು ನಿಲ್ಲಿಸಿಬಿಟ್ರು, ಇವನು ಶತಾನೀಕ ಅಲ್ಲಿಂದ ಮುಂದುವರಿರಿ ಅಂತ ಹೇಳ್ತಾನಷ್ಟೇ ವಿನಃ ಇನ್ನೇನು ಪ್ರಶ್ನೆಯೋ ಏನೋ ಕೇಳಲಿಲ್ಲ. ಮುಂದುವರೆಸಿರಿ ಅಂತ ಹೇಳಿದಾಗ ಅವರು ಮುಂದೆ ಒರೆಸಿದ್ರು ಸುಮಂತುಗಳು. ಜಯೋಪಜೀವಿಯೋ ವಿಪ್ರಹ ಸಮಃ ಗುರುರುಚ್ಯತೆ. ಮಹಾಗುರು ಅಂತ ಹೇಳಿದ್ರೆ ತಂದೆ ತಾಯಿಗಳಲ್ಲದೆ ಒಬ್ಬ ಇದ್ದಾನೆ ಅಂತ ಹೇಳ್ತಾರೆ. ಗಮನ ಇಟ್ಟು ಕೇಳಿಕೊಳ್ಳಿ, ತಂದೆ ತಾಯಿಗಳಿಲ್ಲದೆ ಒಬ್ಬ ಮಹಾಗುರು ಇದ್ದಾನೆ. ಧರ್ಮಶಾಸ್ತ್ರದಲ್ಲಿ ತಂದೆ ತಾಯಿ ಮಹಾಗುರು, ಅದು ಸರಿ. ಮಹಾಗುರು ಅಂತ ಹೇಳಿದ್ರೆ ತಂದೆ ತಾಯಿಗಳಲ್ಲದೆ ಒಬ್ಬ ಇದ್ದರೆ ಅವನು ಯಾರು? ಜಯೋಪಜೀವಿಯೋ ವಿಪ್ರಹ ಸಮಃ ಗುರುರುಚ್ಯತೆ. ಜಯೋಪಜೀವಿ, ಮಹಾಭಾರತವನ್ನು ಓದಿ ತನ್ನ ಜೀವನದ ಪ್ರತಿಯೊಂದೂ ಮಗ್ಗಲುಗಳನ್ನು ಚಿಂತನೆ ಮಾಡುವವ ಏನಿದ್ದಾನೆ
ಅವನು ಮಹಾಗುರು. ಅಂದರೆ ಮಹಾಭಾರತ ಓದಿದವ, ಮಹಾಭಾರತವನ್ನು ಚಿಂತನೆಯಲ್ಲಿ ತೊಡಗಿಸಿಕೊಂಡವ ಏನಿದ್ದಾನೆ ಅವನನ್ನು ಮಹಾಗುರು ಅಂತ ಕರೆಯೋದು.